ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಆಲೂರ್. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ, ಸುಸ್ವಾಗತ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕೂ ಮುನ್ನ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ, ತಮ್ಮೆಲ್ಲರಿಗೂ ಪ್ರತಿದಿನ ಹೇಳ್ತಾ ಇದ್ದೀವಿ, ಯಾಕಂದರೆ ಅಪರೂಪದ ಸಭೆ ಕುಬೇರ ಸಭೆ. ತಾವೆಲ್ಲರೂ ಕೂಡ ಕಾಯ್ತಿರ್ತೀರ. ಗುರುಗಳನ್ನು ನಾವು ಸಂಪರ್ಕಿಸೋದಕ್ಕೆ ಒಂದೇ ಸಾಧನ, ಅದು ಫೋನ್ ಮೂಲಕ ನೇರವಾಗಿ ಭೇಟಿ ಮಾಡಲಿಕ್ಕೆ ತಿಂಗಳಿಗೆ 1 ದಿನ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಹಾಗಾಗಿ ತಪ್ಪದೆ ಈ ಬಾರಿಯ ಕುಬೇರ ಸಭೆಗೆ ಖಂಡಿತ ಬಂದು ಪಾಲ್ಗೊಳ್ಳಿ, ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ಬಹಳನೇ ಒಂದು ವಿಶೇಷವಾದ ವಿಚಾರದ ಕುರಿತಾಗಿ ಗುರುಗಳು ನಮಗೆ ತಿಳಿಸ್ಕೊಡ್ತಿದ್ದಾರೆ. ಎಲ್ಲ ದೇವರುಗಳಿಗಿಂತ ಬಹಳ ದೊಡ್ಡ ದೇವರು ಅದು ತಾಯಿ ಅಂತ ಹೇಳಲಾಗತ್ತೆ. ತಾಯಿ ಯಾವತ್ತೂ ಕೂಡ ಮಕ್ಕಳಿಗೆ ಅಹಿತವನ್ನು ಬಯಸೋದಿಲ್ಲ. ಆದರೆ ಅಕಸ್ಮಾತ್ ತುಂಬ ಹೊಟ್ಟೆ ಉರಿಯಾಗಿ ತನ್ನ ಮಕ್ಕಳು ಕಷ್ಟ ಕೊಟ್ಟಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವಳು ಮನಸ್ಸಿಂದ ಏನಾದರೂ ಶಾಪ ಹಾಕ್ಬಿಟ್ಲು ಅಂದರೆ ಅದು ಯಾವ ರೀತಿಯ ಪರಿಣಾಮವನ್ನು ನಮ್ಮ ಜೀವನದ ಮೇಲೆ ಬೀರುತ್ತೆ, ಅದರಿಂದ ಪಾರಾಗೋದಕ್ಕೆ ಏನಾದರೂ ಸಲಹೆ ಇದೆಯಾ, ಈ ವಿಚಾರವಾಗಿ ಇವತ್ತು ತಿಳಿಸ್ಕೊಡ್ಲಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಪಿರಿಚುವಲ್ ಗುರು ಅಂತಲೇ ಖ್ಯಾತಿ ಪಡೆದಿರುವಂಥ ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರುಗಳನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಗುರುಗಳೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಗುರುಗಳೇ, ದೇವರಿಗಿನ್ನ ಮೊದಲು ತಾಯಿಯನ್ನು ಸ್ಮರಿಸಬೇಕು, ತಾಯಿಯೇ ಮೊದಲ ಗುರು ಅಂತೆಲ್ಲ ದೊಡ್ಡ ಸ್ಥಾನವನ್ನು ನೀಡಿದ್ದೀವಿ ನಾವು. ಆದರೆ ಕೆಲವೊಮ್ಮೆ ಕೆಲ ಹೆತ್ತವರು ತಾಯಿ ಅದರಲ್ಲೂ ಕೂಡ ಏನಾದರೂ ಶಾಪ ಇಟ್ಟರೆ ನಮ್ಮ ಗತಿ ಏನಾಗತ್ತೆ? ಶಾಪ ವರ್ಕ್ ಆಗುತ್ತಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹೇಗೆ ವರ್ಕ್ ಆಗುತ್ತೆ? ಯಾರಾದರೂ ನನಗೆ ಹಸಿವು ಅಂತ ಹೇಳ್ತಾರಲ್ಲ, ಅವರ ಹಸಿವನ್ನು ತೋರಿಸಿದ್ರೆ ಇದು ವರ್ಕ್ ಆಗುತ್ತೆ ನಾನು ತೋರಿಸ್ತೇನೆ. ಅನುಭವಿಸ್ಬೇಕು, ಅದನ್ನು ಹೇಳಲಿಕ್ಕಾಗಲ್ಲ, ಅನುಭವಿಸುವಂಥದ್ದು. ಹೇಗೆ ಅಂತಂದರೆ, ಈ ತಾಯಿನಿಂದನೇ ಇದೆಯಲ್ಲ ಘನಘೋರವಾಗಿರ್ತಕ್ಕಂಥದ್ದು. ನೀವೇನಾದರೂ ಬಹುಶಃ ತಾಯಿನಿಂದನೇ ಮಾಡಿರುತ್ತೀನಿ ಅನ್ನೋದೇ ಆದರೆ ಬಹುಶಃ ಆ ಮನುಷ್ಯ ಅವನ ಜನ್ಮದಾರಭ್ಯ ಏನು ಪಡೆದುಕೊಳ್ಳಲಿಕ್ಕೂ ಸಾಧ್ಯವಿಲ್ಲ. ಅಂತಂದರೆ ಅವರ ಮಕ್ಕಳ ಭೂತ ಭವಿಷ್ಯತ್ ವರ್ತಮಾನಗಳು, ಇನ್ನು ಆತನ ಬದುಕಿಗೆ ಬಂದಿರತಕ್ಕಂತಹ ಯಾವುದೋ ಒಂದು ರೀತಿಯ ಅಭಿವೃದ್ಧಿಯಲ್ಲಿ ಅಧಃಪಥವನ್ನು ಒಂದು ಬಿಡತಕ್ಕಂತಹದ್ದು. ಮಾತೃಶಾಪ, ಪಿತೃಶಾಪ, ಭ್ರಾತೃಶಾಪ, ಸ್ತ್ರೀಶಾಪ, ಗೋಶಾಪ, ಸರ್ಪಶಾಪ, ವೃಕ್ಷಶಾಪ, ಪಕ್ಷಿಶಾಪ, ಶತ್ರುಶಾಪ, ಮಿತ್ರಶಾಪ, ಗುರುಶಾಪ, ಗುರುಪತ್ನಿ ಶಾಪ, ಮಿತ್ರಶಾಪ, ಮಿತ್ರಪತ್ನಿ ಶಾಪ, ಶತ್ರುಶಾಪ, ಶತ್ರುಪತ್ನಿ ಶಾಪ. ಎಲ್ಲದಕ್ಕೂ ಕೂಡ ಒಂದು ಪರಿಧಿ ಇದೆ, ಒಂದು ಮಿತಿ ಇದೆ. ನಿಮಗೆ ಮತಿ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ. ಆದರೆ ತಾಯಿ ಶಾಪ ಇದೆಯಲ್ಲ, ಸಾಧ್ಯವೇ ಇಲ್ಲ, ಏನು ಮಾಡಿದ್ರೂ ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ. ಆದರೂ ಸಾಧ್ಯವಿದೆ ಅಂತ ನಾನು ಹೇಳುತ್ತಿದ್ದೇನೆ. ಹೇಗೆ ಗೊತ್ತುಂಟಾ? ನೀವೇನಾದರೂ ಕೂಡ ಆ ತಾಯಿ ಯಾವಾಗಲೂ ನೀನು ಅಂದದ್ದು, ಬೈದದ್ದು, ಛೇಡಿಸಿದ್ದು, ಏನಾದರೂ ಮಾಡಿರ್ತಕ್ಕಂತಹ ಆ ಅಪಮಾನದ ನಿಂದನೆಗಳು ಒಳಪಟ್ಟು ಆಕೆ ಹತ್ತಿರ್ತಕ್ಕಂತಹದ್ದು ಅದಿದೆಯಲ್ಲ, ಇದನ್ನೇ ನನ್ನ ಬೆಂಬಿಡದೆ ನಿನಗೊಂದು ಪಟಾಲಂ, ನಿನಗೊಂದು ಕಾಂಪೌಂಡ್ ನಿರ್ಮಾಣ ಮಾಡುತ್ತೆ. ನಿನ್ನ ದಾರಿದ್ರ್ಯದ ಕೋಟೆ ಒಳಗಡೆ ಇರ್ತೀಯ, ನೀನು ನರಕದ ಕೋಟೆ ಒಳಗಡೆ ಇರ್ತೀಯ. ಅದನ್ನು ಛೇದಿಸ್ತಾ, ಅದನ್ನು ಭೇದಿಸ್ತಾ ಹೊರಗೆ ಬರ್ತೀನಿ ಅಂತಂದರೆ ಬಹಳ ಕಷ್ಟವಾಗ್ತಕ್ಕಂಥದ್ದು. ಹೇಗೆ ಅಂತಂದರೆ, ಆ ತಾಯಿ ನೀನು ಬಹುಶಃ ಒಳ್ಳೆತನದಿಂದ ಈ ಭಾರತ ದೇಶಕ್ಕೊಂದು ರತ್ನವಾಗ್ತೀನಿ ಅಂತಂದರೆ ಅದೆಲ್ಲೋ ಒಂದು ಕಡೆ ತಾಯಿಯನ್ನು ನೋಡಿ ಆನಂದ ಬಾಷ್ಪ ಸುರಿಸ್ತಾಳಲ್ಲ, ಬಾ ನನ್ನ ಮಗ ಎಂತಹ ಖ್ಯಾತಿಯನ್ನು ಪಡೆದ, ಸಮಾಜಕ್ಕೆ ಎಂತಹ ಕೊಡುಗೆಯನ್ನು ಕೊಟ್ಟಿದ್ದಾನೆ, ಈ ಸೊಸೈಟಿಗೆ ಯಾವ ರೀತಿಗೆ ಅನುಭೂತಿಯನ್ನು ನೀಡಿದ್ದಾನೆ ಅಂತಕ್ಕಂತಹ ಆಹ್ಲಾದವನ್ನು, ಆನಂದವನ್ನು, ಅದ್ವಿತೀಯವನ್ನು ಆಕೆ ಪಟ್ಟಾಗ ಬಹುಶಃ ನಿನ್ನನ್ನು ಆ ತಾಯಿ ತಪ್ಪಿಕೊಂಡಾಗಿದೆಯಲ್ಲ, ಬಹುಶಃ ಇಷ್ಟು ಸಾಕು ಕಂದ. ಅದಕ್ಕೆ ನಾನು ಹೇಳ್ತೀನಿ, ಆವಾಗ ಒಂದು ಮಾತನ್ನು ಎಚ್ಚರಿಸಿ ಹೇಳುತ್ತೇನೆ, ತಂದೆ ತಾಯಿಗೆ ಸಂತಸ ತಾರದ ಮಕ್ಕಳು ಇದ್ದರೂ ಲಾಭವಿಲ್ಲ, ಹೋದರೂ ನಷ್ಟವಿಲ್ಲ ಅಂತ. ಇನ್ನು ನಾವೇನಾದರೂ ಆ ಖುಷಿಯನ್ನು, ಆ ಸಂತೋಷವನ್ನು ತಾಯಿಗೆ ಕೊಡ್ತೀವಿ ಅಂತಂದರೆ, ಆನಂದ ಬಾಷ್ಪವನ್ನು ಸುರಿಸ್ತಾಳೆ ಅಂತಂದರೆ ಬಹುಶಃ ನೀನು ಒಂದಷ್ಟು ಭಾಗಶಃ ನೀನು ಋಣವನ್ನು ಕಳೆದುಕೊಂಡ ಹಾಗೆ. ಅಂತಹ ಕೆಲಸವನ್ನು ಮಾಡಿದಾಗ ಮಾತ್ರ ಸಹನೆಯಿಂದ, ಸಹರಣೆಯಿಂದ ಸ್ವಲ್ಪ ಮಟ್ಟಿಗೆ ಋಣವನ್ನು ಕಳೆದುಕೊಳ್ತೀಯ. ತಾಯಿ ಅಂತಕ್ಕಂತಹ ಶಬ್ದವೇ ಅದು, ಅಮ್ಮ ಅಂತಕ್ಕಂತಹ ಶಬ್ದವೇ ಹಾಗೆ. ಒಂದು ಕೋಣೆಯಲ್ಲಿ ಮಗು ಕುಳಿತುಕೊಂಡು ಜೋರಾಗಿ ಚೀರಾಟ ಮಾಡಿಬಿಡುತ್ತೆ, ಜೋರಾಗಿ ಕಿರುಚಾಟ ಮಾಡಿಬಿಡುತ್ತೆ. ಆವಾಗ ಅಮ್ಮ ಅಡುಗೆ ಮನೇಲಿದ್ದವಳು ಓಡಿ ಬರ್ತಾಳೆ, ಆ ಮಗು ಏನು ಮಾಡಿರ್ತಾಳೆ, ಯಾವುದೋ ಒಂದು ಪಿನ್ ತಗೊಂಡು ಚುಚ್ಕೊಂಡ್ಬಿಟ್ಟಿರ್ತಾಳೆ, ಕೈಗೆ ರಕ್ತ ಬರ್ತಾ ಇರುತ್ತೆ.
ಆ ರಕ್ತ ಬಂದ ಕೂಡಲೇ ಆ ಅಮ್ಮ ಅನ್ನೋಳು ಅದಕ್ಕೆ ಫಸ್ಟ್ ಏಡ್ ಕಿಟ್ ಏನು ಬೇಕೋ ಅದನ್ನು ಮಾಡಿಕೊಡ್ತಾ ಬಾ ಕಂದ, ಏನೂ ಆಗಲ್ಲ ಬಾ, ನೋವಾಗಲ್ಲ ಬಾ ಅಂತ ಹೇಳಿ ತಿಂಡಿ ಕೊಡ್ತಾ ಆ ಮಗುನ ಸಹನೆಯಿಂದ ನೋಡಿಕೊಳ್ಳುತ್ತೆ. ಬಹುಶಃ ಹಾಗೆ ಆ ನೋವನ್ನು ಮರೆಮಾಚಿಬಿಡುತ್ತೆ. ಇದು ಅಮ್ಮ. ಮತ್ತು 2ನೇ ದಿನ ಅದೇ ಮಗು ಅಳ್ತಾ ಇರುತ್ತೆ ಮತ್ತು ಜೋರಾಗಿ ಚೀರಾಡ್ತಾಳೆ, ಮತ್ತಷ್ಟು ಕಿರುಚ್ತಾಳೆ. ಅಮ್ಮನ ಕೇಳಿಸ್ತಾ ಇದೆ, ಅಮ್ಮ ಬರಲ್ಲ. ಯಾಕೆ ಅಮ್ಮ ಬರಲ್ಲ? ಆಗ ಯಾಕೆ ಬರಲ್ಲ? ಅಮ್ಮ ಯಾಕೆ ಬರಲಿಲ್ಲ ಅಂತೇಳಿ ಆ ಮಗು ಹತ್ತುಕೊಳ್ತಾ ಅಮ್ಮ ಅಡುಗೆ ಮನೆಯಲ್ಲಿದ್ದಾಗ ಅಮ್ಮನ ಸೆರೆಗಿಡ್ಕೊಂಡು ಬಂದು, ಅಮ್ಮ ಯಾಕಮ್ಮ ಇವತ್ತು ನೀನು ಬರಲಿಲ್ಲ? ನೆನೆನ ಹತ್ತುಕೊಂಡ್ರೆ ನೀನು ಅಷ್ಟು ಬೇಗ ಬಂದಿಯಲ್ಲ, ನನಗೆ ಏನೋ ಉಪಶಮನವನ್ನು ಮಾಡಿ ತಿಂಡಿಯನ್ನು ಕೊಟ್ಟಿಯಲ್ಲ, ಇವತ್ತು ಯಾಕಮ್ಮ ನೀನು ಬರಲಿಲ್ಲ ಅಂತ ಕೇಳಿದಾಗ ಅಮ್ಮ ಹೇಳ್ತಾಳೆ, ಕಂದ ನೆನ್ನೆ ನೀನು ಚುಚ್ಕೊಂಡಿದ್ದೆ, ನಿನಗೆ ನೋವಾಗಿತ್ತು, ನನಗೆ ಅಂತರಂಗದಲ್ಲಿ ಗೊತ್ತಾಗ್ತಾ ಇತ್ತು, ಅದಕ್ಕೆ ಬಂದೆ. ಇವತ್ತು ನೀನು ಬಹಿರಂಗವಾಗಿ ನಿನಗೇನು ಆಗಲಿಲ್ಲ, ತಿಂಡಿ ಕೊಡಲಿ ಅನ್ನೋ ಉದ್ದೇಶ ಕೇಳ್ತಾ ಇದೆಯಾ, ಅದಕ್ಕೆ ನಾನು ಬರಲಿಲ್ಲ. ನಿಮ್ಮ ನಾಟಕ ನಿಮ್ಮ ಕಾಟಕ ಎರಡು ಅಮ್ಮನಿಗೆ ಗೊತ್ತಾಗತ್ತಂತೆ. ಅದಕ್ಕಾಗಿ ಅಮ್ಮ ಅನ್ನೋ ಶಬ್ದ ಇದೆಯಲ್ಲ, ಅದಕ್ಕೆ ಮಾತೃದೇವೋ ಭವ, ಪಿತೃದೇವ ಭವ, ಆಚಾರ್ಯ ದೇವ ಭವ, ಅತಿಥಿ ದೇವ ಭವ ಮೊದಲ ಸ್ಥಾನವನ್ನು ತಾಯಿ ಕೊಟ್ಟಿರ್ತಕ್ಕಂತಹದ್ದು. ಗುರುವಿನ ಪಾತ್ರವು ಕೂಡ ಅಮ್ಮ ನಿಭಾಯಿಸ್ತಾಳೆ. ಅಂತಹ ಅಮ್ಮನ ಶಾಪದಿಂದ ನೀವು ಹೊರಗೆ ಬರಬೇಕಾದ್ರೆ ನಾನು ಯಾಕಿದ್ದೀನಿ ಮುಂದೆ ಹೇಳ್ತೀನಿ ಅಂತಂದರೆ, ಮೊನ್ನೆ ಯಾರೋ ಒಬ್ಬ ಆತರ ಬಂದಿದ್ದರು, ಅವರ ತಾಯಿಗೆ ಸ್ವಲ್ಪವೂ ಕರುಣೆ ಇಲ್ಲವಂತೆ. ಈತ ಬಹಳಷ್ಟು ಕೆಳಕ್ಕೆ ಬಿದ್ದಿದ್ದಾನೆ, ತುಂಬ ದೊಡ್ಡ ಮಟ್ಟದಲ್ಲಿ ಆತ ದಿಢೀರ್ ಕೆಳಕ್ಕೆ ಬಿದ್ದಿದ್ದಾನೆ. ಅಮ್ಮ ಒಂದೇ ಒಂದು ಸಿಗ್ನೇಚರ್ ಹಾಕಿದ್ರೆ ಮತ್ತು ಅವನು 2ರಷ್ಟು ಆಸ್ತಿ ಮಾಡಲಿಕ್ಕೆ ಸಾಧ್ಯ ಇದೆ. ಬಹುಶಃ 4-5 ವರ್ಷಗಳಿಂದ ಆ ಅಮ್ಮ ಬಿಲ್ಕುಲ್ ಸಾಧ್ಯವೇ ಇಲ್ಲ, ಕೊಡಲೇ ಇಲ್ಲ. ಏನಿರಬಹುದು ಕಾರಣ ಇದರಲ್ಲಿ? ಅಂತಹ ಶಾಪ, ಅಂತಹ ನಿಂದನೆ ಆ ಅಮ್ಮನಿಗೆ ನೀನು ಅಷ್ಟು ನೋವು ಕೊಟ್ಟಿದ್ರೆ ಅದು ಸಾಧ್ಯವೇ ಇಲ್ಲ. ನೀನು ಹೇಗೆ ನಡ್ಕೊಳ್ಬೇಕು ಅಂತಂದರೆ, ಬಹುಶಃ ನಿನ್ನ ಪಾದದ ಮೇಲೆ ನಿನ್ನ ಕೈಯಲ್ಲೇ ಆಕೆಯ ಪಾದವನ್ನು ಇರಿಸ್ಕೊಳ್ತಾ ನೀನು ಹೇಗೆ ಪ್ರತಿನಿತ್ಯ ಆಕೆಯನ್ನು ಶುದ್ಧಿ ಮಾಡ್ತೀಯ, ಅದನ್ನು ಮಾಡಿದಾಗ ಮಾಡಿಕೊಡ್ತಕ್ಕಂಥ. ಅದಕ್ಕೆ ನಾನು ಹೇಳ್ತೀನಿ, 27 ದಿನಗಳಿಗೊಮ್ಮೆ ತಾಯಿಯ ಪಾದ ದೂರ ಇದ್ದರೂ ಕೂಡ ನೀವು ಪಾದವನ್ನು ತೊಳೆದು ನಮಸ್ಕಾರ ಮಾಡ್ಕೊಳ್ತೀರಿ. ಆ ಅಮ್ಮನಿಗೆ ಬೇಕಾಗಿರ್ತಕ್ಕಂಥ ವಸ್ತ್ರವನ್ನು ಕೊಡ್ತಾ ಸಿಹಿಯನ್ನು ತಿನ್ನಿಸ್ತೀನಿ ಅಂತಂದರೆ ಗತಜನ್ಮ ಬಿಹಿ, ಇಂದಿನ ಜನ್ಮದ್ದು ಕೂಡ ಪಾಪ ಕಳ್ಕೊಳ್ತೀಯ. ಹೀಗೆ ನೀನು ಸತತವಾಗಿ 12 ತಿಂಗಳು ಕೂಡ, ಪ್ರತಿ ತಿಂಗಳು ಕೂಡ 27ನೇ ತಾರೀಕು ಅಥವಾ ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕ ತ್ರಯೋದಶಿಯನ್ನು ಮಾಡ್ಕೊಳ್ತೀನಿ ಅಂತಂದರೆ ಆ ಶಾಪದಿಂದ ಹೊರಗೆ ಬರ್ತೀರಿ. ಪ್ರತಿ ತಿಂಗಳು ಆ ತ್ರಯೋದಶಿಯಿಂದ ಮತ್ತೊಂದು ತ್ರಯೋದಶಿ ಒಳಗಡೆ ನಿಮ್ಗೆ ಗೊತ್ತಾಗ್ತಂದರೆ ಆ ತಾಯಿಯ ಶಾಪ ನಿವಾರಣೆ ಆಗಿ ಆ ತಾಯಿಯ ಕೃಪೆ ನನ್ನ ಮೇಲೆ ಆಗಿದೆ ಅಂತ ಗೊತ್ತಾಗತ್ತೆ. ಅಂತಹ ತಾಯಿಯ ಶಾಪನಿಂದ ಹೊರಗೆ ಬರಬೇಕಾದ್ರೆ ಮಾಡ್ತಕ್ಕಂತಹದ್ದು ಆ ತಾಯಿಗೆ ನೀವು ಸೇವೆ ಮಾಡೋದು ಬಿಟ್ಟರೆ ಬೇರೆ ಅನ್ಯಥಾ ಯಾಗಯಜ್ಞಗಳು ಸಾಧ್ಯವಿಲ್ಲ. ಇನ್ನು ಬೇರೆ ದೊಡ್ಡ ಮಟ್ಟದ್ದು ನಾನೇನಾದರೂ ಕೂಡ ಒಂದು ಗೋಪುರವನ್ನು ಕಟ್ಟಿಸಿಬಿಡ್ತೇನೆ, ಪ್ರತಿಷ್ಠೆ ಮಾಡಿಬಿಡ್ತೇನೆ, ಅದೂ ಸಾಧ್ಯವಿಲ್ಲ. ನಿನ್ನ ತಾಯಿಯ ಪಾದ ಸೇವೆ ಮಾಡೋ ಮುಖಾಂತರವೇ ಆ ತಾಯಿ ಶಾಪದಿಂದ ಹೊರಗೆ ಬರಬೇಕಾಗತ್ತೆ. ಮುಕ್ಕೋಟಿ ದೇವತೆಗಳಿಗಿಂತ ಮಿಗಿಲು ತಾಯಿ ಎನ್ನಲು 100 ಲೋಕ ದೊಡೆಯ ನಿನಗೆ ಶರಣು ಎನ್ನುವನು. ಅತ್ತೆಗಂಜಿ ಮಾವಗಂಜಿ ಮತ್ತೆ ನಿನ್ನ ಮಡದಿ ಗಂಜಿ, ಹೆತ್ತ ತಾಯ ತೊರೆಯಬೇಡವು. ಅಯ್ಯ ಹೆತ್ತ ತಾಯ ತೊರೆಯಬೇಡವು. ನನ್ನ ತಂದೆ ಆಲೂರು ನಾಗಪ್ಪ ಅವ್ರು ಬರೆದಿರೋಂಥ ಸಾಲಿದು ಗುರುಗಳೇ. ಆದರೆ ನೋಡ್ತಿರೋಂಥ ವೀಕ್ಷಕರಿಗೆ ಏನು ಅನ್ಸುತ್ತೋ ಈ ಪ್ರಶ್ನೆ ಗೊತ್ತಿಲ್ಲ. ಆದರೆ ನಾನೊಂದು ಚಿಕ್ಕ ಪುಟ್ಟ ಮೋಟಿವೇಶನಲ್ ವಿಡಿಯೋಸ್ ಮಾಡುವಾಗ ತಾಯಿ ತಂದೆಯರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅಂತ ಹೇಳುವಾಗ ಕೆಲವೊಬ್ಬರು ಕಮೆಂಟ್ಸ್ ಹಾಕಿರ್ತಾರೆ. ಏನಪ್ಪ ಅಂದರೆ, ಎಷ್ಟೇ ಚೆನ್ನಾಗಿ ನಾವು ನೋಡಿಕೊಂಡ್ರೂ ಕೂಡ ಇವರು ಶಾಪ ಹಾಕೋದು ಬಿಡೋದಿಲ್ಲ. ನಾವು ಎಷ್ಟೇ ನಿಯತ್ತಿನಿಂದ ನಾವು ಚೆನ್ನಾಗೇ ನೋಡ್ಕೊಳ್ತೀವಿ, ಆದರೂ ಕೂಡ ಇನ್ನೊಬ್ಬ ಮಗ ಅಥವಾ ಮಗಳ ಮೇಲೆ ಇರೋವಂಥ ಒಲವು ನನ್ನ ಮೇಲಿಲ್ಲ, ಸುಖ ಸುಮ್ಮನೆ ಶಾಪ ಹಾಕ್ತಿರ್ತಾರೆ ನನಗೆ, ನನ್ನ ಮಕ್ಕಳಿಗೆ, ಹೆಂಡತಿಗೆ. ಇದನ್ನು ಏನು ಮಾಡಬೇಕು? ನಿಜಕ್ಕೂ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ, ಅದಕ್ಕೇನು ಪರಿಹಾರ ಗುರುಗಳೇ? ಒಳ್ಳೆ ಪ್ರಶ್ನೆ ಇದು. ಪ್ರಾಮಾಣಿಕವಾಗಿ ನೀವೇನಾದರೂ ಆ ಸೇವೆಯನ್ನು ಮಾಡಿದ್ದೀರಿ ಅಂದರೆ ನಿನಗೆ ಸಂಬಂಧಪಟ್ಟ ಪ್ರೀತಿ ವಿಶ್ವಾಸವನ್ನು ನೀನು ತೋರಿಸ್ತಕ್ಕಂತಹದ್ದು. ವಾಸಗಳಲ್ಲಿ ಮುಖ್ಯವಾದ ವಾಸ ಕೈಲಾಸ ಅಲ್ಲ, ವಿಶ್ವಾಸ. ಅಂತಹ ವಿಶ್ವಾಸ ನೀನು ಪ್ರೀತಿಯಿಂದ ಮಾಡಿದ್ದೆ ಆದರೆ ಆ ಅಮ್ಮ ನಿನ್ನ ಮೇಲೆ ತೋರ್ತಾಳಲ್ಲ, ಅದಕ್ಕೆ ಎಕ್ಸ್ಕ್ಯೂಸ್ ಇದೆ. ಅದು ಆ ಶಾಪ ವರ್ಕೇ ಆಗಲ್ಲ, ಅಲ್ಲಿ ಏನು ಪ್ರಮಾದವಿಲ್ಲ. ನೀನು ಒಳಗಡೆ ಇಟ್ಕೊಂಡು ಮತ್ಸರದ ಭಾವನೆಯಿಂದಾಗಲಿ ಅಥವಾ ಮೇಲ್ನೋಟಕ್ಕೆ ಮಾಡ್ತಕ್ಕಂಥ ಅಲ್ಲವೇ ಅಲ್ಲ. ಅದು ಮಾಡಿಲ್ಲ ಅಂತಂದರೆ ತಾಯಿ ಪ್ರೀತಿ ಸಮಾನವಾಗಿರುತ್ತೆ. ಎಲ್ಲಿಯಾದರೂ ಕೂಡ ವೈಯಕ್ತಿಕವಾಗಿ ದ್ವೇಷ ಹಸು ಇಟ್ಕೊಂಡು ಅದು ನಿನಗೆ ಅಪ್ಲೈನೇ ಆಗೋದಿಲ್ಲ. ಸೂಪರ್ ಗುರುಗಳೇ, ಬಹಳಷ್ಟು ಜನರ ಪ್ರಶ್ನೆಗೆ ಉತ್ತರ ದೊರಕಂತಾಗಿದೆ. ಯಾವುದೇ ಕಾರಣಕ್ಕೂ ತಾಯಿಯ ಶಾಪಕ್ಕೆ ಒಳಗಾಗಬೇಡಿ. ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶಾಪಕ್ಕೆ ಒಳಗಾಗಿದ್ರೆ ಅದರಿಂದ ಹೊರಗೆ ಬರೋದಕ್ಕೆ ಏನು ಪರಿಹಾರ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಅತ್ಯುತ್ತಮವಾದ ಮಾಹಿತಿ, ಧನ್ಯವಾದಗಳು. ತಾಯಿ ಅಂತದ್ದೇ. ಯಾಕಂದ್ರೆ ನೀವು ತೇದಷ್ಟು, ನೀವು ಚಂದನವನ್ನ ಎಷ್ಟು ತೇಯ್ತಾ ಇದ್ದೀರೋ ಅಷ್ಟು ಕಂಪು ಕೊಡ್ತಾನೆ ಇರುತ್ತೆ.
ಅಷ್ಟು ತೇದಷ್ಟು ಚಂದನ ಆಗ್ತಕ್ಕಂಥದ್ದು ತಾಯಿಯೇ ಮಾತ್ರ. ಅದಕ್ಕೆ ನಿನ್ನ ಸೇವೆ ಎಷ್ಟು ಮಾಡ್ತಾ ಇರ್ತೀಯೋ ನಿನ್ನ ಅಕೌಂಟಿಗೆ ಡೆಪಾಸಿಟ್ ಅದು ಬರ್ತಾನೆ ಇರುತ್ತೆ. ಮೇಲ್ನೋಟಕ್ಕೆ ಅವ್ರ ಮಾತು ಇವ್ರ ಮಾತು ಕೇಳಿಕೊಂಡು ಭಾಗಶಃ ನಿನ್ನ ಮೇಲೆ ಆ ಭಾವನೆ ಇರಬಹುದು, ಆದರೆ ಅಂತರಂಗದ ಶುದ್ಧಿಯಿಂದ ನೀನು ಮಾಡಿದಾಗ ನಿನ್ನ ಬಹಿರಂಗದ ಎಲ್ಲ ಕೆಲಸಗಳು ಕೂಡ ಸ್ಫೂರ್ತಿ ತಾಯಿ ಆಗಿರ್ತಾಳೆ, ಹೊಟ್ಟೆ ಕೊಡ್ತಾಳೆ. ಬಹಳ ಅದ್ಭುತವಾದ ವಿಚಾರವನ್ನ ತಿಳಿಸ್ಕೊಟ್ರಿ ಗುರುಗಳೇ, ಧನ್ಯವಾದಗಳು. ಹರೇ ಶ್ರೀನಿವಾಸ. ನಿಮ್ಮ ಲೈಫಲ್ಲಿ ಏನೋ ತೊಡಕಾಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕು, ತಾಯಿಯನ್ನು ಎಲ್ಲೋ ನೋಯಿಸ್ತಾ ಇದ್ದೀನಾ ಅಂತ ಒಂದ್ಸರಿ ಮನವರಿಕೆ ಮಾಡ್ಕೊಳ್ಳಿ ಅನ್ನೋ ಭಾವ ನನಗೆ ಮೂಡಿದೆ. ತಾಯಿಗಿಂತ ದೇವರಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ ಅನ್ನೋ ಹಾಗೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ, ಮತ್ತು ಅಕ್ಷಯ ವೃಕ್ಷದ ಬಗ್ಗೆ ನಾವು ಪ್ರತಿ ಸಂಚಿಕೆಯಲ್ಲಿ ಹೇಳ್ತೀವಿ. ಕಾರಣ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ನಿಮ್ಮ ಮಕ್ಕಳಲ್ಲಿ ಒಂದು ಓದಿನಲ್ಲಿ ಹಿಂದುಳ್ಕೊಳ್ತಿದ್ದಾರೆ, ಆರೋಗ್ಯದಲ್ಲಿ ತಾಪತ್ರಯ ಆಗ್ತಿದೆ ಅಂದರೆ ಎಲ್ಲದಕ್ಕೂ ಒಂದೇ ರಾಮಬಾಣ, ಅದುವೇ ನಮ್ಮ ಅಕ್ಷಯ ವೃಕ್ಷ. ಕೆಳಗಡೆ ಕೊಡ್ತಿರೋಂಥ ಫೋನ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ ಸ್ನೇಹಿತರೆ, ಕುಬೇರ ಸಭೆ ಇದೇ ತಿಂಗಳು 31ನೇ ತಾರೀಕು ಜರುಗ್ತಾ ಇದೆ ಬೆಂಗಳೂರಿನಲ್ಲಿ. ಮಿಸ್ ಮಾಡದೆ ಆಸಕ್ತರು ಬಂದು ಪಾಲ್ಗೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.